ಧೀಮಂತ ನಾಯಕರು ಸಿದ್ದರಾಮಯ್ಯನವರ ಜನ್ಮದಿನ ಇವತ್ತು. ಪ್ರಪ್ರಥಮವಾಗಿ ಎಲ್ಲ ಕಾಂಗ್ರೆಸ್ಸಿಗರ ಪರವಾಗಿ, ಸಮಸ್ತ ನಾಡಿನ ಪರವಾಗಿ ನಮ್ಮ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕರಿಗೆ ಶುಭ ಕೋರಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಅಂಥ ಧೀಮಂತ ವ್ಯಕ್ತಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದರೂ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದೇ ನಮ್ಮ ಸೌಭಾಗ್ಯ. ಅವ್ರು ಯಾವತ್ತೂ ಇನ್ನೂ ಈಗಾಗಲೇ ಅವರು ಎಲೆಕ್ಷನ್ ಪಾಲಿಟಿಕ್ಸಿಂದ ರಿಟೈರ್ ಆಗಿದ್ದಾರೆ. ವಿಶ್ರಾಂತ ಜೀವನ ನಡೆಸಲಿಕ್ಕೆ ಬಟ್ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಹೇಳಿದ್ದಾರೆ. ಒಳ್ಳೆಯದಾಗಲಿ, ದೇವರು ಹೆಚ್ಚಿನ ಆಯುಷ್, ದೀರ್ಘಾಯುಷ್ಯ ಮತ್ತು ಆರೋಗ್ಯ ಕೊಡಲಿ ಅಂತ ನಾನು ಭಾವಿಸ್ತೀನಿ. 5 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ 7 ವರ್ಷ ಮಾಡಿ ಆ ಜರ್ನಿಲಿ ಅವರ ಮಾಡಿದಂಥ ಕೆಲಸ ಬಗ್ಗೆ ಸಿದ್ದರಾಮಯ್ಯನವ್ರ ವಿಷಯದಲ್ಲಿ ಆಗಲಿ ಅಥವಾ ಬೇರೆಯವ್ರ ವಿಷಯದಾಗಲಿ ಅಸಾಧ್ಯ ಅನ್ನೋ ಪ್ರಶ್ನೆ ಏನಲ್ಲ. ಈಗಾಗಲೇ 5 ವರ್ಷ ಫುಲ್ ಟರ್ಮ್ ಕಂಪ್ಲೀಟ್ ಆಗಿರೋದು ಸಾಕಷ್ಟು ನಾಯಕರಿವೆ. ಫಾರ್ ಎಕ್ಸಾಂಪಲ್ ಎಸ್ ಎಂ ಕೃಷ್ಣ ಅವರು, ಹಿಂದೆ ಲಿಂಗಪ್ಪ ಅವರು, ಸಾಕಷ್ಟು ಜನ. ಇತ್ತೀಚಿನ ಪಾಲಿಟಿಕ್ಸಲ್ಲಿ ನಮ್ಮ ಧೀಮಂತ ನಾಯಕರು ಸಿದ್ದರಾಮಯ್ಯನವರು ಮೇರು ವ್ಯಕ್ತಿತ್ವ, ಅಸಾಮಾನ್ಯರು. ಹಾಗಾಗಿ ಅವರು ಬರೀ 5 ವರ್ಷ ಅಲ್ಲ, ಈಗಾಗಲೇ 8 ವರ್ಷ ಒಂದು ರೆಕಾರ್ಡ್, ದೇವರಾಜ ಅರಸು ಅವರ ರೆಕಾರ್ಡ್ನೇ ಮುರಿದಿದ್ದಾರೆ. ಅದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಗುರ್ಸ್ಕೊಂಡಿರುವಂಥ ವ್ಯಕ್ತಿ, ಎಲ್ಲರ ಒಂದು ಪ್ರೀತಿ ಗಳಿಸಿದಂಥ ಮೇರು ವ್ಯಕ್ತಿ.